ವಗರ ಶ್ರೀನಿವಾಸ್ ಕೊಲೋಗೆ 3 ಕೋಟಿ ಸುಪಾರಿಯನ್ನ ಕೊಡಲಾಗಿತ್ತು ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಹತ್ಯೆಗೆ ರೋಹಿತ್ 3 ಕೋಟಿಗೆ ಸುಪಾರಿ ಪಡೆದಿರುವ ಸಾಧ್ಯತೆ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರೋಹಿತ್ ಅಲಿಯಾಸ್ ಒಂಟೆ ರೋಹಿತ್ಗೆ ಸುಪಾರಿ ಹೋಗಿರುವ ಸಾಧ್ಯತೆ ಇದೆ. ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಜೊತೆಗೆ ಸೇರಿ ಈ ಕೃತ್ಯವನ್ನ ಮಾಡಿರುವ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ರೋಹಿತ್ ಅಲಿಯಾಸ್ ಒಂಟೆ ಸುಪಾರಿಯನ್ನ ಪಡೆದಿರುವ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಕೃತ್ಯದಲ್ಲಿ ಸೈಲೆಂಟ್ ಸುನಿಲ್ ಕೂಡ ಭಾಗಿಯಾಗಿರುವ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸುಪಾರಿ ನೀಡಿದ್ದವರ ಮಾಹಿತಿ ಕಲೆ ಹಾಕೋಕೆ ಈಗ ಪೊಲೀಸರು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಮೊದಲು ರೋಹಿತ್ ಬಂಧನಕ್ಕಾಗಿ ಈಗ ಬಲೆ ಬೀಸಲಾಗಿದೆ. ಹಾಗಾಗಿ ರೋಹಿತ್ ಎಲ್ಲೆಲ್ಲಿ ಅಡಗಿ ಕುಳಿತಿರಬಹುದು ಅನ್ನುವಂಥ ಅನುಮಾನದ ಮೇಲೆ ಹುಡುಕಾಟ ನಡೆಸಲಾಗ್ತಾ ಇದೆ. ರೋಹಿತ್ಗೆ ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ ಆಶ್ರಯ ಕೊಟ್ಟಿರುವ ಶಂಕೆಯ ಹಿನ್ನೆಲೆಯಲ್ಲಿ ಶ್ರೀಧರ್ ಹಾಗೂ ಬಚ್ಚನ್ ಮನೆ ಮೇಲೆ ರೇಡ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಶೋಧವನ್ನ ನಡೆಸಲಾಗ್ತಾ ಇದೆ. ರೋಹಿತ್ ಜೊತೆ ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ ನಿರಂತರ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಕಾಲ್ ಡೀಟೇಲ್ಸ್ ನಲ್ಲಿ ಕರೆ ವಿವರದಲ್ಲಿ ಪೊಲೀಸರಿಗೆ ಖಚಿತವಾಯಿತು ಮಾಹಿತಿ. ಹೀಗಾಗಿ ಈಗ ರೇಡ್ ಮಾಡಲಾಗಿದೆ. ಕರುನಾಡ ಸೇನೆ ಸಂಘಟನೆ ಕಟ್ಟಿ ಅದನ್ನು ನಡೆಸ್ತಾ ಇದ್ದಂತಹ ಅಗ್ನಿ ಶ್ರೀಧರ್ ಅವರ ನಿವಾಸದ ಮೇಲೆ ರೇಡ್ ನಡೆಸಲಾಗಿದೆ. ಸೈಲೆಂಟ್ ಸುನಿಲ್, ಒಂಟೆ ರೋಹಿತ್ ಈ ಕರುನಾಡ ಸೇನೆಯ ಸಂಘದ ಏನಿದೆ ಅಗ್ನಿ ಶ್ರೀಧರ್ ಅವರ ಸಂಘಟನೆ, ಇದರಲ್ಲಿ ಸದಸ್ಯರು ಕೂಡ ಹೌದು. ನಿನ್ನೆ ಕೂಡ ಶ್ರೀಧರ್ ಅವರ ಮನೆಯಲ್ಲಿ ರೋಹಿತ್ ಇದ್ದ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಇವತ್ತು ರೇಡ್ ಮಾಡಿದೆ. ಹೇಮಂತ್ ನಿಂಬಾಳ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅಗ್ನಿ ಶ್ರೀಧರ್ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. 4 ರಿವಾಲ್ವರ್ಗಳು, ತಲವಾರ್ಗಳು, ದುಬಾರಿ ಮದ್ಯದ ಬಾಟಲ್ಗಳು ಅಗ್ನಿ ಶ್ರೀಧರ್ ಮನೆಯಲ್ಲಿ ಲಭ್ಯವಾಗಿದೆ. ಆಸ್ತಿ ದಾಖಲಾತಿಗಳು, 3 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಅಗ್ನಿ ಶ್ರೀಧರ್ ನಿವಾಸದಲ್ಲಿ ಪತ್ತೆಯಾಗಿದೆ. ಕೊನೆಯದಾಗಿ ಸ್ನೇಹಿತ ಟಾಟಾ ರಮೇಶ್ ಅನ್ನುವಂತಹ ವ್ಯಕ್ತಿಯ ಜೊತೆ ಇಲ್ಲಿ ಮಾತುಕತೆ ಆಗಿತ್ತು ಅನ್ನುವಂತಹ ಮಾಹಿತಿ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಕಡಬಗೆರೆ ಶ್ರೀನಿವಾಸ್ ದಾಳಿಗೂ ಮುಂಚೆ ಟಾಟಾ ರಮೇಶ್ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಗುಂಡಿನ ದಾಳಿಗೂ ಮುನ್ನ ಆಗಿದ್ದಂತಹ ಕಟ್ಟ ಕಡೆಯ ಮಾತುಕತೆ ಇದು, ಕನ್ವರ್ಸೇಷನ್. ವಾಣಿಶ್ರೀ ಸೋಲಿನಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದಂತಹ ವ್ಯಕ್ತಿ ಈತ ಟಾಟಾ ರಮೇಶ್. ವಾಣಿಶ್ರೀ ಯಾರು ಅಂತ ಹೇಳೋದಾದ್ರೆ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ರ ಪತ್ನಿ. ಈ ಹಿನ್ನೆಲೆಯಲ್ಲಿ ಟಾಟಾ ರಮೇಶ್ರನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಹಲವು ಮಾಹಿತಿಯನ್ನ ಟಾಟಾ ರಮೇಶ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡಬಗೆರೆ ಶ್ರೀನಿವಾಸ್ಗೆ ಧಮಕಿ ಹಾಕಲಾಗಿತ್ತು, ಯಾರೆಲ್ಲ ಧಮಕಿ ಹಾಕಿದ್ರು ಅನ್ನೋದರ ಕುರಿತಾಗಿ ಟಾಟಾ ರಮೇಶ್ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. SR ವಿಶ್ವನಾಥ್ ಬಲಗೈ ಬಂಟ ಸತೀಶ್ನಿಂದ ಧಮಕಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಇಲ್ಲಿ ರಮೇಶ್ ಪೊಲೀಸರಿಗೆ ಹೇಳಿರುವಂಥದ್ದು. ಒಂಟೆ ರೋಹಿತ್ ಕೂಡ ಧಮಕಿ ಹಾಕಿದ್ದ ಶ್ರೀನಿವಾಸ್ಗೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಟಾಟಾ ರಮೇಶ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಟಾಟಾ ರಮೇಶ್ ಯಾರು ಅಂತ ಹೇಳಿದ್ರೆ ಶ್ರೀನಿವಾಸ್ ಮೇಲೆ ದಾಳಿ ಆಗೋಕ್ಕಿಂತ ಮುಂಚೆ ಕಟ್ಟಕಡೆಯದಾಗಿ ಮಾತನಾಡಿದಂತಹ ವ್ಯಕ್ತಿ. ಇದಲ್ಲದೆ ಈ ಒಂಟೆ ರಮೇಶ್ಗೆ ಅಗ್ನಿ ಶ್ರೀಧರ್ ಜೊತೆ ನಿಕಟವಾದಂತಹ ಸಂಪರ್ಕ ಇದೆ. ಅಗ್ನಿ ಶ್ರೀಧರ್, ಬಚ್ಚನ್ ಹಾಗೂ ಸೈಲೆಂಟ್ ಸುನಿಲ್ ಈ ವ್ಯಕ್ತಿಗಳ ಜೊತೆ ಒಂಟೆ ರೋಹಿತ್ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಈ ಬಗ್ಗೆ ಟಾಟಾ ರಮೇಶ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿಚಾರಣೆಗೆ ಒಳಪಡಿಸಿದಾಗ. ಈ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸರು ಕೋರ್ಟ್ ಅನುಮತಿಯನ್ನ ಪಡೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ರು. ಅಗ್ನಿ ಶ್ರೀಧರ್ ಅವರ ಮನೆ ಮೇಲೆ ರೇಡ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಪಾಸಣೆ ನಡೆಸಲಿಕ್ಕೆ ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ರು. ಫೆಬ್ರವರಿ 3ರಂದು ಬೆಳಗ್ಗೆ 11 ಗಂಟೆಗೆ ಏನು ದಾಳಿಯಾಗಿತ್ತು, ಗುಂಡಿನ ದಾಳಿಯಾಗಿತ್ತು. ಕೋಗಿಲು ಕ್ರಾಸ್ ಬಳಿ ಈ ಘಟನೆ ಆಗಿತ್ತು, ಶೂಟೌಟ್ ಆಗಿತ್ತು. 3 ಗುಂಡು ಕಡಬಗೆರೆ ಶ್ರೀನಿವಾಸ್ಗೆ ಹೊಕ್ಕಿತ್ತು. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಈ ಶೂಟೌಟ್ ನಡೆಸಿದ್ರು. ಗುಂಡನ್ನ ಹಾರಿಸಿ ಗಂಭೀರವಾಗಿ ಗಾಯಗೊಳಿಸಿ ಅಲ್ಲಿಂದ ಶ್ರೀನಿವಾಸ್ ಅವರನ್ನ ಕೊಲ್ಲುವ ಪ್ರಯತ್ನವನ್ನ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ರು. ಈ ಹತ್ಯಾ ಯತ್ನಕ್ಕೆ ಒಂಟೆ ರೋಹಿತ್ 3 ಕೋಟಿಗೆ ಸುಪಾರಿ ಪಡೆದಿರುವ ಸಾಧ್ಯತೆ ಬಗ್ಗೆ ಪೊಲೀಸರಿಗೆ ಈಗ ಅನುಮಾನಗಳು ಬಂದಿರುವಂಥದ್ದು. ಈ ಕಾರಣಕ್ಕಾಗಿ ಒಂಟೆ ರೋಹಿತ್ರನ್ನ ಹುಡುಕಾಡೋಕೆ
ಮುಂದಾದಂತಹ ಸಂದರ್ಭದಲ್ಲಿ ಒಂಟೆ ರೋಹಿತ್ಗೆ ಅಗ್ನಿ ಶ್ರೀಧರ್ ಆಶ್ರಯವನ್ನ ಕೊಟ್ಟಿರಬಹುದು ಅನ್ನುವಂತಹ ಅನುಮಾನ ಕಾಲ್ ಡೀಟೇಲ್ಸ್ ನೋಡಿದಾಗ ಪೊಲೀಸರಿಗೆ ಬಂದಿದೆ. ಹೀಗಾಗಿ ನಿನ್ನೆ ಸರ್ಚ್ ವಾರೆಂಟ್ ಅನ್ನು ಪಡೆದು ಇವತ್ತು ಅಗ್ನಿ ಶ್ರೀಧರ್ ನಿವಾಸದ ಮೇಲೆ ರೇಡ್ ಮಾಡಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಒಂಟೆ ರೋಹಿತ್ ಅಲ್ಲಿ ಸಿಗದೆ ಹೋದರೂ ಕೂಡ ಅಲ್ಲಿ ಇನ್ನಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದೆ. ಅಗ್ನಿ ಶ್ರೀಧರ್ ಮನೆಯಲ್ಲಿ ಲೈಸೆನ್ಸ್ ಇಲ್ಲದ 4 ರಿವಾಲ್ವರ್ಗಳು ಕೂಡ ಸಿಕ್ಕಿವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೆ 3 ಲಕ್ಷ ರೂಪಾಯಿ ನಗದು, ಲಾಂಗ್ ಮಚ್ ಇತ್ಯಾದಿ ಮಾರಕಾಸ್ತ್ರಗಳು ಕೂಡ ಪ್ರಗತಿಪರ ಚಿಂತಕ ಅಂತ ಹೇಳಿಕೊಂಡಿರುವಂತಹ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿ ಪತ್ತೆಯಾಗಿದೆ. ₹3 ಕೋಟಿ ಕೊಲೆಗೆ ಸುಪಾರಿಯನ್ನ ಇಲ್ಲಿ ಒಂಟೆ ರೋಹಿತ್ ಪಡೆದಿರೋ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇಲ್ಲಿ ಟಾಟಾ ರಮೇಶ್ ಅನ್ನುವಂಥ ವ್ಯಕ್ತಿ, ಆತನ ಬಂಧನದ ಬಳಿಕ ಎಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಇಲ್ಲಿ ಟಾಟಾ ರಮೇಶ್ ಯಾರು ಅಂತ ನೋಡೋದಾದ್ರೆ ಕಡಬಗೆರೆ ಶ್ರೀನಿವಾಸ್ ಮೇಲೆ ದಾಳಿ ಆಗೋಕ್ಕಿಂತ ಕೆಲವೇ ಹೊತ್ತಿನ ಮುಂಚೆ ಕಡೆಯದಾಗಿ ಇಲ್ಲಿ ಶ್ರೀನಿವಾಸ್ ಮಾತನಾಡಿದ್ದು ಟಾಟಾ ರಮೇಶ್ ಜೊತೆ. ಟಾಟಾ ರಮೇಶ್ ಯಲಹಂಕ ಶಾಸಕ ವಿಶ್ವನಾಥರ ಪತ್ನಿಯ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ವ್ಯಕ್ತಿ. ಜೊತೆಗೆ ಆ ಟಾಟಾ ರಮೇಶ್ ಬಾಯ್ಬಿಟ್ಟಿರುವ ಅಂಶಗಳನ್ನ ಆಧಾರದ ಮೇಲೆ ತನಿಖೆ ಮಾಡಿದಾಗ ಇಲ್ಲಿ ಒಂಟೆ ರೋಹಿತ್ ಬೆದರಿಕೆಯನ್ನ ಹಾಕಿದ್ದ, ಧಮಕಿ ಹಾಕಿದ್ದ ಶ್ರೀನಿವಾಸ್ಗೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಈ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಒಂಟೆ ರೋಹಿತ್ನ ಹುಡುಕೋಕೆ ಮುಂದಾದಾಗ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಅಗ್ನಿ ಶ್ರೀಧರ್ ಏನಾದರೂ ಆಶ್ರಯ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನ ಪೊಲೀಸರಿಗೆ ಬಂದಿದೆ. ಹಾಗಾಗಿ ಸರ್ಚ್ ವಾರೆಂಟ್ ಅನ್ನು ನಿನ್ನೆ ಪಡೆದಿದ್ದಂಥ ಪೊಲೀಸರು ಇವತ್ತು ನೇರವಾಗಿ ಹಿರಿಯ ಅಧಿಕಾರಿಗಳ ಸಮೇತ ಹೋಗಿ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿ ರೇಡ್ ಮಾಡಿ ತಪಾಸಣೆ ನಡೆಸಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಆದರೆ ಒಂಟೆ ರೋಹಿತ್ ಅಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಮಾರಕಾಸ್ತ್ರಗಳು ಪತ್ತೆಯಾಗಿವೆ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿ. ಲೈಸೆನ್ಸ್ ಇಲ್ಲದ ರಿವಾಲ್ವರ್ಗಳು ಹಾಗೂ ಲಾಂಗು ಮಚ್ಚು, ವಿದೇಶಿ ಕರೆನ್ಸಿ, ದುಬಾರಿ ಮದ್ಯದ ಬಾಟಲಿಗಳು ಅಗ್ನಿ ಶ್ರೀಧರ್ ಮನೆಯಲ್ಲಿ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ 3 ಕೋಟಿ ಸುಪಾರಿ ಬಗ್ಗೆ ಈಗ ಬೆಳಕಿಗೆ ಬರ್ತಾ ಇರುವಂತಹ ಮಾಹಿತಿ. ಆದರೆ ಈ 3 ಕೋಟಿಗೆ ಸುಪಾರಿ ಕೊಟ್ಟವರು ಯಾರು, ಆ ಲಿಂಕ್ ಯಾವುದು ಅನ್ನುವಂತಹ ಶೋಧ ಈಗ ನಡೀತಾ ಇದೆ. ಆ ಒಂಟೆ ರೋಹಿತ್ ಸಿಕ್ಕರೆ ಪೊಲೀಸರಿಗೆ ಬಗ್ಗೆ ಮತ್ತಷ್ಟು ಲೀಡ್ ಸಿಗುವ ಸಾಧ್ಯತೆ ಇದೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಲೈವ್ ಇದ್ದಾರೆ. ಕಿರಣ್, ಶ್ರೀನಿವಾಸ್ ಮೇಲಿನ ದಾಳಿ ಪ್ರಕರಣ ಈಗ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ರೀತಿ ಬೇರೆ ಬೇರೆ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ಪಡೆದುಕೊಳ್ತಾ ಇದೆ. ಇವಾಗ ಬೆಳಕಿಗೆ ಬರ್ತಾ ಇರುವಂತಹ ಮಾಹಿತಿ 3 ಕೋಟಿ ಸುಪಾರಿಯ ಈ ಮಾಹಿತಿ, ಜೊತೆಗೆ ಅಗ್ನಿ ಶ್ರೀಧರ್ ಅವರು ಮನೆಯಲ್ಲಿ ರೋಹಿತ್ ಅಲಿಯಾಸ್ ಒಂಟೆ ಆಶ್ರಯವನ್ನು ಪಡೆದಿದ್ದ ಅಂತ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಒಟ್ಟಾರೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಈ 3 ಕೋಟಿಯ ಸುಪಾರಿ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಅಮರ್, ಈಗಾಗಲೇ ಏನು ಕಡಬಗೆರೆ ಸೀನನ ಮೇಲೆ ಅಟ್ಯಾಕ್ ಆಯಿತು, ಫೈರಿಂಗ್ ಆಯಿತು, ಈ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ವಿಶೇಷ ತಂಡವನ್ನು ರಚನೆ ಮಾಡಿಕೊಂಡು ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ನೇತೃತ್ವದಲ್ಲಿ ಈ ಒಂದು ತಂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನು ತನಿಖೆ ಕೈಗೆತ್ಕೊಂಡಾಗ ಪೊಲೀಸರಿಗೆ ಈ ಒಂದು ಸೀನನ್ನು, ಅಂದರೆ ಸೀನ್ ಅಲಿಯಾಸ್ ಕಡಬಗೆರೆ ಶ್ರೀನಿವಾಸನ ಕೊನೆಯ ಕಾಲು ಯಾರ್ದಿತ್ತು ಅಂತ ಚೆಕ್ ಮಾಡ್ತಾರೆ. ಆಗ ಟಾಟಾ ರಮೇಶ್ ಅನ್ನೋ ವ್ಯಕ್ತಿಯದ್ದು ಕೊನೆಯ ಕಾಲು ಅಂತಂದರೆ ಆತನನ್ನು ವಶಕ್ಕೆ ತಗೊಂಡು ಏನಕ್ಕೆ ಫೋನ್ ಮಾಡಿ ಇಂಟ್ರಾಗೇಷನ್ ಮಾಡಿದಾಗ ಆತನಿಗೆ ತನಗೂ ಮತ್ತು ಸೀನಿಗೂ ಇಬ್ರಿಗೂ ಸೇರಿ ಸತೀಶ್ ಅಂದರೆ MLA ವಿಶ್ವನಾಥನ ಒಂದು ಬಲಗೈ ಬಂಟ ಅಂತ ಸತೀಶ್ ಮತ್ತು ರೋಹಿತ್, ಆತನ ಒಂದು ನನಗೆ ಅಂದರೆ ರೋಹಿತ್ ಅಲಿಯಾಸ್ ಒಂಟೆ ಅಂತ ಏನು ಕರಿತಿದ್ದಾರೆ, ನನಗೆ ನನ್ನ ಮತ್ತು ಸೀನನ ಮೇಲೆ ಜೀವ ಬೆದರಿಕೆ ಇತ್ತು ಅನ್ನೋ ಒಂದು ಅಂಶವನ್ನು ಆತ ಪೊಲೀಸರು ಮುಂದೆ ಹೇಳ್ತಾನೆ. ಈ ಸಂಬಂಧಪಟ್ಟಂಗೆ ತನಿಖೆ ಕೈಗೊಂಡಂಥ ಪೊಲೀಸರು ಆಮೇಲೆ ಜೊತೆಗೆ ಕಾಲಿಸ್ಟು ಪ್ರತಿಯೊಂದು ಕೂಡ ಇಂಟರ್ಸೆಪ್ಟರು ಪ್ರತಿಯೊಂದು ಕೂಡ ಮಾಹಿತಿಯನ್ನು ತಗೊಂಡಿದ್ದಾಗ ಅಂತಿಮವಾಗಿ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಇಡೀ ವಾರದಲ್ಲಿ ಎಲ್ಲೋ ಒಂದು ಕಡೆ ಈ ಒಂಟೆ ಅಲಿಯಾಸ್ ರೋಹಿತ್ ಅಂತ ಏನಿರ್ತಾನೆ ಆತ ಸುಪಾರಿ ತೊಗೊಂಡಿದ್ದಾನೆ ಅನ್ನೋ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ಒಂದು 3 ಕೋಟಿಗೆ ಈ ಒಂದು ಡೀಲ್ ಆಗಿದೆ ಅನ್ನೋದು ಕೂಡ ಈಗ ಒಂದು ಬರ್ತದೆ. ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಂದ ಪಡೆದಿದ್ದ, ಯಾರಿಗೆ ಕೊಟ್ಟಿದ್ರ ಅನ್ನೋದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ರೋಹಿತನ್ನು ಹಿಡಿದ್ರೆ ಬಹುಶಃ ಈ ಕೇಸ್ ಸಾಲ್ವ್ ಆಗುತ್ತೆ ಯಾಕೆಂದರೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಹಾಗಾಗಿ ಆಮೇಲೆ ಜೊತೆಗೆ ರೋಹಿತನ ಜೊತೆ ಹೆಚ್ಚಿನ ಸಂಪರ್ಕದಲ್ಲಿರುವಂಥದ್ದು ಅಗ್ನಿ ಶ್ರೀಧರ್ ಮತ್ತು ಆತನ ಸಹಚರ ಬಲಗೈ ಬಂಡ ಅಂತಲೇ ಬಚ್ಚನ್ ಹೆಚ್ಚಿನ ಒಂದು ಸಂಪರ್ಕದಲ್ಲಿರ್ತಾನೆ.
ನಿನ್ನೆ ಅಷ್ಟೇ ನ್ಯಾಯಾಧೀಶನಿಂದ ಸರ್ಚ್ ವಾರೆಂಟನ್ನು ತಗೊಂಡು ಆತನ ಮನೆಗೆ ಇಂದು ಹೇಮಂತ್ ನಿಂಬಾಳ್ಕರ್ ನೇತೃತ್ವ ಪೊಲೀಸರ ತಂಡ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಕೂಡ ಈಗಾಗಲೇ ಒಂದು 10 ಜನ ಯು ಪಿ ಮೂಲದ ಒಂದು ಹುಡುಗರು ಇದ್ದಾರೆ. ಜೊತೆಗೆ ಒಂದು 70 ಲೀಟ್ರದ ಏನು ಒಂದು ಫಾರಿನ್ ವಿಸ್ಕಿಗಳಿದೆ. ಅದಲ್ಲದೆ 4 ರಿವಾಲ್ವರ್, ಲೈಸೆನ್ಸ್ ಇಲ್ಲದೇ ಇದ್ದಂಥ 4 ರಿವಾಲ್ವರು ಮತ್ತು ತಲ್ವಾರ್ ಇವೆಲ್ಲ ಸಿಕ್ಕಿದೆ. ಆಮೇಲೆ ಜೊತೆಗೆ ಈ ಕೇಸ್ ಬಗ್ಗೆ ಅಂದರೆ ಈ ಶೂಟೌಟ್ ಕೇಸ್ ಬಗ್ಗೆ ಇವರಿಗೆ ಮಾಹಿತಿ ಇದೆ. ಇವರು ನೇರವಾಗಿ ಡೈರೆಕ್ಟಾಗಿ ಇದ್ದಾರೋ ಇಲ್ಲದೇ ಇರೋ ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆ ಮಾಡಿಕೊಂಡು ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ. ಬಚ್ಚನ್ ಒಂದು ಕಡೆ ವಿಚಾರಣೆ ಮಾಡ್ತಿದ್ದಾರೆ, ಜೊತೆಗೆ ಇನ್ನೊಂದು ಕಡೆ ಈ ಅಗ್ನಿಶ್ರೀಧರ್ನು ಕೂಡ ಪೊಲೀಸರ ತಂಡ ವಿಚಾರಣೆ ಮಾಡ್ತಿದ್ದಾರೆ. ಈಗೊಂದಷ್ಟು ಮಾಹಿತಿ ಅಂದರೆ ಈ ಸೀನ್ಗೆ ಶೂಟೌಟ್ ಸಂಬಂಧಪಟ್ಟಂತೆ, ಆಮೇಲೆ ರೋಹಿತ್ನ ಸಂಬಂಧಪಟ್ಟಂತೆ, ಆಮೇಲೆ ರೋಹಿತ್ ಮತ್ತು ಏನು ಮತ್ತೊಬ್ಬ ಒಂದು ರೌಡಿ ಸೈಲೆಂಟ್ ಸುನೀಲ ಇವರಿಬ್ಬರು ಕೂಡ ಕರುನಾಡ ಸೇನೆ ಅಂತ ಏನು ಅಗ್ನಿಶ್ರೀಧರ್ದು ಏನಿದೆ ಅದರಲ್ಲಿ ಇವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸೈಲೆಂಟ್ ಸುನೀಲನ್ನ ಹಾಕೊಂಡು ಒಂದು ಫಿಲಿಮ್ ಕೂಡ ಪ್ರೊಡ್ಯೂಸ್ ಮಾಡೋಕ್ಕೆ ಇವರು ಅಗ್ನಿಶ್ರೀಧರ್ ಕೂಡ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಪ್ರೋಮೋ ಗೇಮೆಲ್ಲ ಶೂಟ್ ಆಗಿತ್ತು. ಈಗ ಸಂಬಂಧಪಟ್ಟ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದ ಕಾರಣ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ತಗೊಳ್ಳೋಕ್ಕೆ ಅಂತಲೇ ಪೊಲೀಸರಿಗೆ ಮುಂದಾಗಿದ್ದಾರೆ. ನಿನ್ನೆ ಅಷ್ಟೇ ಆತ ಅವರ ಮನೆಯಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಖಚಿತವಾಗಿತ್ತು. ಆದರೆ ಇವತ್ತು ಅಲ್ಲಿ ಸರ್ಚ್ ಮಾಡಿದಾಗ ಆತ ಇರಲಿಲ್ಲ. ಬಟ್ ಬೇರೆ ಅಕ್ರಮವಾಗಿ ಏನು ರಿವಾಲ್ವರ್ ಇರ್ಬೋದು, ಒಂದು ತಲ್ವಾರ್ಗಳಿರ್ಬೋದು, ಜೊತೆಗೆ ಹುಡುಗರು ಇರ್ಬೋದು, ಯಾರ್ಯಾರಿದೆ ಅವ್ರನ್ನೆಲ್ಲನೂ ಕೂಡ ವಿಚಾರಣೆ ಮಾಡ್ತಾರೆ. ಅದನ್ನೆಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಈಗ ಹೆಚ್ಚಿನ ಈ ಒಂದು ಕೋಟಿ ಸುಪಾರಿ ಯಾರಿಂದ ಯಾರಿಗೆ ಕೊಟ್ಟಿದ್ದು, ಎಲ್ಲಿಗೆ ಹೋಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಡಿದ್ದಾರೆ. ಈಗ 3 ಕೋಟಿಗೆ ಈ ಒಂದು ಸುಪಾರಿ ಆಗಿದೆ, ಒಂದು ವ್ಯವಹಾರ ಆಗಿದೆ, ಡೀಲ್ ಆಗಿದೆ ಅನ್ನೋದು ಸದ್ಯಕ್ಕೆ ಸಿಕ್ಕಿದೆ. ಈಗ ಮುಂದಿನ ಹಂತದಲ್ಲಿ ಈ ರೋಹಿತ್ ಅಲಿಯಾಸ್ ಒಂಟೆ ಅಂತ ಏನಿದೆ ಅವ್ರನ್ನ ಭೇಟಿಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆತ ಸಿಕ್ಕಿದ್ರೆ ಸಂಪೂರ್ಣವಾಗಿ ಇಡೀ ಪ್ರಕರಣದ ಒಂದು ಬೆಳಕು ಬರುತ್ತೆ. ನೇರವಾಗಿ ಆತನ ಇನ್ವಾಲ್ವ್ಮೆಂಟ್ ಏನಾರು ಇದೆಯೋ, ಅಥವಾ ಜೊತೆಗೆ ಆತ ಮತ್ತಿನ್ನೊಬ್ರಿಗೆ ಯಾರಿಗಾರ ಕೊಟ್ಟು ಮಾಡಿಸಿದನೋ, ಅಥವಾ ಬೇರೆ ಇನ್ಯಾರೋ ಈ ಒಂದು ಪ್ರಕರಣದಲ್ಲಿ ಬೇರೆ ಕೈ ಹಾಡಿಸಿದಾರ ಅನ್ನೋದನ್ನ ಪೊಲೀಸರು ತನಿಖೆಯಿಂದ ಗೊತ್ತಾಗುತ್ತೆ. ಅಮರ್, ಧನ್ಯವಾದ ಕಿರಣ್.